ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಗೆಲುವಿನ ಹೆಜ್ಜೆ ಧಾರಾವಾಹಿಯ 4ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಿಂದಿನ ಸಂಚಿಕೆಯಲ್ಲಿ ರಂಗನಾಥನಿಗೆ ಅಪಘಾತವಾಗಿ ಅವನ ಬಲಗಾಲನ್ನು ಕತ್ತರಿಸಿ ಹಾಕಿರ್ತಾರೆ. ಬೇರೆ ದಾರಿ ಇಲ್ಲದೆ ಮನೆ ಜವಾಬ್ದಾರಿ ಎಲ್ಲವನ್ನೂ ಗೀತಾಳೆ ಹೊರಬೇಕಾಗತ್ತೆ. ಮುಂದೆ ಏನಾಯಿತು ಅಂತ ತಿಳಿಯೋಣ ಬನ್ನಿ. ರಂಗನಾಥನ ಅಪಘಾತವಾಗಿ ಆಗಲೇ ವಾರ ಕಳೆದಿತ್ತು. ಮನೆಯಲ್ಲಿ ಎಲ್ಲ ಡಬ್ಬಗಳು ತೊಳೆದು ಒರೆಸಿಟ್ಟಂತೆ ಸ್ವಚ್ಛವಾಗಿತ್ತು. ಒಂದೆರಡು ಬೊಗಸೆಯಷ್ಟು ಅಕ್ಕಿ, ಒಂದಿಷ್ಟು ಹಿಟ್ಟು ಬಿಟ್ಟರೆ ಮತ್ತೇನೂ ಇರಲಿಲ್ಲ ಮನೆಯೊಳಗೆ. ಮಕ್ಕಳಿಗೆ 2 ಹೊತ್ತು ಊಟಕ್ಕೆ ಹಾಕಲು ಆಗದೆ ಕಣ್ಣೀರಿಡುತ್ತಿದ್ದಳು ಗೀತಾ. ಆಗಲೇ ಬಂದಿದ್ದರು ರಂಗನಾಥನ ತಂಗಿಯರು. ಅಯ್ಯೋ ರಂಗಣ್ಣ, ಏನಾಗೋಯ್ತೋ ನಿಂಗೆ? ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದುಬಿಟ್ನಲ್ಲೋ ಆ ದೇವರು. ಇಂಥ ಅನ್ಯಾಯ ಮಾಡ್ಬೋದಾಗಿತ್ತು. ಮಕ್ಕಳು ಕೂಡ ಇನ್ನು ತುಂಬ ಚಿಕ್ಕೋರು ಎನ್ನುತ್ತಾಳುತ್ತಿದ್ದರು ಇಬ್ಬರು ತಂಗಿಯರು. ಇಬ್ಬರೂ ತಂಗಿಯರು ರಂಗನಾಥನಿಗಿಂತ ಅನುಕೂಲವಾಗಿಯೇ ಇದ್ದರು. ಅವರಿಬ್ಬರೂ ಬಂದಾಗ ಗೀತಾಳಿಗೆ ಒಂದು ಸಣ್ಣ ಆಶಾಕಿರಣ ಗೋಚರವಾದಂತೆ ಆಯಿತು. ತಮ್ಮ ಕಷ್ಟ ನೀಗಲು ದಾರಿ ತೋರಬಹುದೇನೋ, ಒಂದು ಸಣ್ಣ ಆಶ್ರಯ ದೊರಕಬಹುದೇನೋ ಎಂಬ ಆಸೆಯಲ್ಲಿದ್ದಳು ಗೀತಾ. ಅವರ ಎದುರು ಕೈಚಾಚಲು ಬೇಸರವಾದರೂ ಮಕ್ಕಳಿಗೆ 2 ಹೊತ್ತು ಹೊಟ್ಟೆ ತುಂಬ ಊಟ ಹಾಕಲಾದರೂ ಅವರ ಸಹಾಯ ಕೇಳೋಣ ಎಂದುಕೊಂಡಳು. ಸ್ವಲ್ಪ ಹೊತ್ತು ಅಣ್ಣನ ಜೊತೆ ಮಾತನಾಡಿದ ತಂಗಿಯರಿಬ್ಬರಿಗೂ ಅಣ್ಣನ ಸಂಸಾರದ ಸ್ಥಿತಿ ಗತಿ ಚೆನ್ನಾಗಿಯೇ ತಿಳಿದು ಬಂದಿತ್ತು. ಇನ್ನೂ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದರೆ ಜವಾಬ್ದಾರಿ ತಮ್ಮ ಮೇಲೂ ಬೀಳಬಹುದೆಂದು ಯೋಚಿಸಿ ಮೆಲ್ಲನೆ ಅಲ್ಲಿಂದ ಹೊರಡುವ ಮಾತನಾಡಿದ್ದರು. ನಾದಿನಿಯರು ಹೊರಟಾಗ ಕುಂಕುಮ ಕೊಟ್ಟ ಗೀತಾ ರಂಗನಾಥನಿಗೆ ತಿಳಿಯದಂತೆ ಅವರ ಸಹಾಯ ಬೇಡಿದಳು. ದೊಡ್ಡ ನಾದಿನಿ ಪ್ರೇಮ, ನನ್ನ ಕೈಲಂತೂ ಬಿಡ್ಗಾಸ್ ಕೂಡ ಇಲ್ಲ ಗೀತಾ. ನಾವು ಮನೆ ಕಟ್ತಾ ಇದ್ದೀವಿ. ಹಂಗೆ ನೋಡಿದ್ರೆ ಅಣ್ಣನ ಹತ್ರನೇ 1-2 ಲಕ್ಷ ಸಾಲ ಕೇಳೋಣ ಅಂದ್ಕೊಂಡಿದ್ವಿ ಎಂದಳು. ಹೇಮಾ ಕೂಡ ಅಡ್ಡಡ್ಡ ತಲೆ ಆಡಿಸಿ, ನನ್ನ ಹತ್ರ ಕೂಡ ದುಡ್ಡಿಲ್ಲ ಅದಕ್ಕೆ, ಮಗನ ಕಾಲೇಜ್ ಸೇರಿಸೋಕ್ಕೆ ನಾವೇ ಸಾಲ ಮಾಡಿದ್ದೀವಿ ಎಂದಳು. ಇಬ್ಬರೂ ತಾರಮ್ಮಯ್ಯ ಆಡಿಸಿ, ನಮ್ಮ ಕೈಲಾಗುವುದೇ ಇಷ್ಟು ಎಂದು ಹೇಳಿ 100 ರೂಪಾಯಿ ಕೊಟ್ಟರು. ಅದಕ್ಕೆ ನಾನು ನಿಮಗೆ ಹೊಸ ಸರ ಬಳೆ ಎಲ್ಲ ಹಾಕ್ಕೊಂಡು ಬರಬೇಡ ಅಂತ ಹೇಳಿದ್ದು. ನೀನು ಹಾಕ್ಕೊಂಡು ಬಂದಿದ್ದರೆ ಅದನ್ನೇ ಬಿಚ್ಚಿಕೊಡು ಅಂತ ಕೇಳಿದ್ರು ಕೇಳಿಬಿಡ್ತಿದ್ಲು ಆ ಗೀತಾ. ಅಕ್ಕ ತಂಗಿಯರಿಬ್ಬರು ಪಿಸುದನಿಯಲ್ಲಿ ಮಾತನಾಡಿಕೊಂಡಿದ್ದು ಗೀತಾಳಿಗೆ ಕೇಳಿಸಿದರೂ ಅವರಿಬ್ಬರಿಗೂ ಪಶ್ಚಾತ್ತಾಪವೇನೂ ಆಗಲಿಲ್ಲ. ಅವರು ಕೊಟ್ಟ 100 ರೂಪಾಯಿ ಮೇಲೆ ಗೀತಾಳ ಕಂಬನಿ ಬಿದ್ದಿತ್ತು. ಪ್ರತಿ ಗೌರಿ ಹಬ್ಬಕ್ಕೂ ಸೀರೆಗೆಂದು 1000 ರೂಪಾಯಿಗೆ ಕಡಿಮೆ ಇಲ್ಲದಂತೆ ಇಬ್ಬರೂ ತಂಗಿಯರಿಗೆ ಕೊಡುತ್ತಿದ್ದ ರಂಗನಾಥ. ಗೀತಾ ಕೂಡ ತನಗೆ ಹೊಸ ಬಟ್ಟೆ ತೆಗೆದುಕೊಳ್ಳದೇ ಇದ್ದರೂ ಮನೆ ಹೆಣ್ಣು ಮಕ್ಕಳಿಗೆ ಎಂದು ಬಟ್ಟೆ ತಂದಾಗ ಅಸೂಯೆ ಪಡದೇ ಇರುತ್ತಿದ್ದಳು. ಆದರೆ ಇಂದು ಅವರ ಸಹಾಯ ಬೇಕಾಗಿದೆ ಎಂದು ತಿಳಿದ ಕೂಡಲೇ ನಿಧಾನವಾಗಿ ಜಾರಿಕೊಂಡಿದ್ದರು ಒಡ ಹುಟ್ಟಿದವರು. ಹಾಗೂ ಹೀಗೂ ತಿಂಗಳು ಕಳೆದಿತ್ತು. ಗೀತಾಳ ಸುತ್ತ ಅಂಧಕಾರವೇ ತುಂಬಿತ್ತು. ಅಂದು ರಾತ್ರಿ ಕಳೆದರೆ ಬೆಳಿಗ್ಗೆ ಗಂಜಿಗೆ ಗತಿ ಇಲ್ಲದಂತೆ ಆಗಿತ್ತು. ಸುಮ್ಮನೆ ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು ಗೀತಾ. ಮುಂದೆ ದಾರಿ ಕಾಣದೆ ನಿಟ್ಟುಸಿರು ಬಿಡುತ್ತಿದ್ದಳು. ಇದೇನು ಗೀತಾ, ದೇವ್ರ ಮುಂದೆ ದೀಪ ಕೂಡ ಹಚ್ಚದೇನೆ ಕೂತಿದೀಯಾ? ಹೇಳಮ್ಮ, ದೀಪ ಹಚ್ಚು ಎಂದ ರಂಗನಾಥ. ಈಗ ದೇವರ ದೀಪ ಹಚ್ಚಿದರೆ ಬೆಳಗ್ಗೆ ಒಗ್ಗರಣೆ ಮಾಡಲು ಹನಿ ಎಣ್ಣೆ ಉಳಿಯುವುದಿಲ್ಲ ಎಂದು ತಿಳಿದಿದ್ದ ಗೀತಾಳ ದುಃಖ ಮೇರೆ ಮೀರಿತ್ತು. ಗಂಡನ ಬಳಿ ಆದಷ್ಟು ತನ್ನ ಕಷ್ಟ ಹೇಳಿಕೊಳ್ಳಬಾರದು ಎಂದುಕೊಂಡಿದ್ದ ಗೀತಾ ಇನ್ನು ತಡೆಯದಾದಳು. ರಂಗನಾಥನ ಬಳಿ ಸಾಗಿ ಅವನ ಎದೆಗೆ ಒರಗಿ ಕಣ್ಣೀರಿಟ್ಟಳು. ರೀ, ನಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಒಂದು ಕಾಳು ಅಕ್ಕಿ ಇಲ್ಲ. ನಾಳೆ ಬೆಳಿಗ್ಗೆಯಿಂದ ಉಪವಾಸನೇ ನಮಗೆ ಗತಿ ಎಂದು ರೋಧಿಸತೊಡಗಿದಳು. ಮನೆಯಲ್ಲೇ ಮಲಗಿರುತ್ತಿದ್ದ ರಂಗನಾಥನಿಗೂ ಅವನ ಸಂಸಾರದ ದಶೆ ಏನೆಂಬುದು ತಿಳಿದಿತ್ತು. ಮುಂದಿನ ದಿನಗಳ ಚಿಂತೆ ಅವನನ್ನೂ ಕಾಡುತ್ತಿತ್ತು. ಏನೂ ಮಾಡಲಾಗದ ಅಸಹಾಯಕತೆಯಿಂದ ನರಳುತ್ತಿದ್ದನು. ಈ ಪರಿಸ್ಥಿತಿ ನೋಡುವುದಕ್ಕಿಂತ ತಾನು ಅಂದಿನ ಅಪಘಾತದಲ್ಲಿ ಸತ್ತು ಹೋಗಿದ್ದರೆ ಒಳ್ಳೆಯದಿತ್ತು ಎಂದು ಎಷ್ಟೋ ಬಾರಿ ಅಂದುಕೊಳ್ಳುತ್ತಿದ್ದನು ರಂಗ. ನಾನು ಬದುಕಲೇಬಾರ್ದಾಗಿತ್ತು ಗೀತಾ. ಈಗ ನಿಮ್ಮನ್ನೆಲ್ಲ ಈ ಕಷ್ಟದಲ್ಲಿ ನೋಡೋಕ್ಕಾಗಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದನು. ರಂಗನ ಕಣ್ಣೀರನ್ನು ಕಂಡ ಗೀತಾಳಿಗೆ ತನ್ನ ಮೇಲೇ ಬೇಸರವಾಗಿತ್ತು. ಇನ್ನು ಮೇಲೆ ಈ ಸಂಸಾರದ ಜವಾಬ್ದಾರಿ ಪೂರ್ತಿ ತನ್ನದೇ ಎಂಬುದನ್ನು ಪದೇ ಪದೇ ಹೇಳಿಕೊಂಡು ಮನನ ಮಾಡಿಕೊಂಡಳು. ಕಣ್ಣೀರು ಒರೆಸಿಕೊಂಡು, ರೀ,
ನೀವೇ ನನಗೆ ಧೈರ್ಯ. ನೀವೇ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಭಯ ಆಗುತ್ತೆ. ಇವತ್ತು ಕಷ್ಟ ಇದ್ರೇನಂತೆ, ನಾಳೆ ಒಳ್ಳೆಯದಾಗುತ್ತೆ. ಏನೋ ಮನಸ್ಸು ತಡೆಯೋಕ್ಕಾಗದೆ ನಿಮ್ಮ ಹತ್ರ ಹೇಳಿಕೊಂಡೆ ಅಷ್ಟೇ ಎಂದು ಎದ್ದವಳು ದೇವರ ಮುಂದೆ ದೀಪ ಹಚ್ಚಲು ನಡೆದಳು. ದೀಪ ಹಚ್ಚುವಾಗ ದೇವರ ಮುಂದೆ ಇದ್ದ ತನ್ನ ಮದುವೆಯಲ್ಲಿ ನೀಡಿದ್ದ ಸಣ್ಣ ನೀಲಾಂಜನ ಅವಳಿಗೆ ಮುಂದಿನ ದಾರಿ ತೋರಿಸಿತ್ತು. ಗಂಗಾ, ಪಕ್ಕದ ಮನೆಯ ಗಂಗಾಳೆ ಗೀತಳ ಮಾರ್ಗದರ್ಶಿ. ಏನು ಗೀತಾ, ಕೇಳಿದಳು ಗಂಗಾ. ಗಂಗಾ, ಈ ದೀಪನ ಮಾರಿಸ್ಕೊಡ್ತೀಯಾ? ಗೀತಾ ಕೇಳಿದಾಗ ಗಂಗಾ ನಿಟ್ಟುಸಿರು ಬಿಟ್ಟಳು. ಗೀತಾ, ಹೀಗೆಷ್ಟು ದಿನ ಒಡವೆ ಮನೆ ಪಾತ್ರೆ ಮಾರ್ಕೊಂಡು ಬದುಕು ಸಾಗಿಸ್ತೀಯಾ? ಈಗಾಗಲೇ ಕಿವಿದು ಮೂಗಿಂದು ಎಲ್ಲ ಮಾರಿದೀಯಾ. ಇವತ್ತು ಇದನ್ನೂ ಮಾರ್ತೀಯಾ? ಮುಂದೇನು ಗತಿ ಎಂದು ಕೇಳಿದಾಗ ಗೀತಾ ತಲೆ ತಗ್ಗಿಸಿ ನಿಂತಳು. ಏನಾದರೂ ದುಡಿಯೋ ಮಾರ್ಗ ನೋಡಲೇಬೇಕಲ್ಲ ಗೀತಾ, ಗಂಗಾ ಹೇಳಿದಾಗ ನಾನು ಅದನ್ನೇ ಕೇಳೋಣ ಅಂತಿದ್ದೆ ಗಂಗಾ. ಅದೇ ಅವತ್ತು ಹೇಳಿದೆಯಲ್ಲ, ಅದು ಯಾರ್ದೋ ಮನೆಗೆ ಅಡುಗೆಯವ್ರು ಬೇಕಾಗಿದ್ದಾರೆ ಅಂತ. ಗೀತಾಳ ದನಿಯಲ್ಲಿ ಆಸೆಯ ಮಿಣುಕು ದೀಪ. ಇಲ್ಲ ಗೀತಾ, ಅವರಿಗೆ ಒಳ್ಳೆ ಅಡುಗೆಯವ್ರು ಸಿಕ್ಬಿಟ್ಟಿದ್ದಾರೆ ಎಂದಳು ಗಂಗಾ ನಿರಾಸೆಯಿಂದ. ಸಾರಿನ ಪುಡಿ, ಹುಳಿ ಪುಡಿ, ಚಟ್ನಿ ಪುಡಿ ಇಂಥದ್ದೆಲ್ಲ ಮಾಡಿ ಮಾರಿದ್ರೆ? ಗೀತಾಳಿಗೆ ಗೊತ್ತಿದ್ದದ್ದು ಅಡುಗೆಗೆ ಸಂಬಂಧಪಟ್ಟಿದ್ದಷ್ಟೇ. ಅದರಿಂದ ಸಂಸಾರ ನಡೆಸೋಷ್ಟು ಆದಾಯ ಬರುತ್ತಾ ಗೀತಾ? ಗಂಗಾ ಕೇಳಿದಾಗ ನಿಟ್ಟುಸಿರು ಬಿಟ್ಟಳು ಗೀತಾ. 1-2 ದಿನ ಸಮಯ ಕೊಡು ಗೀತಾ, ಬೇರೆ ಎಲ್ಲಾದರೂ ಏನಾದರೂ ಕೆಲಸ ಸಿಗುತ್ತಾ ನೋಡ್ತೀನಿ ಎಂದಳು ಗಂಗಾ. 2 ದಿನ ಕಳೆದಿತ್ತು. ಗಂಗಾ ಹೊಸ ಸುದ್ದಿಯೊಂದಿಗೆ ಬಂದಿದ್ದಳು. ಗೀತಾ, ಇಲ್ಲೇ ಒಂದು ಊದ್ಬತ್ತಿ ಫ್ಯಾಕ್ಟ್ರಿ ಇದೆ ಕಣೆ. ತಿಂಗಳಿಗೆ 8,000 ಕೊಡ್ತಾರಂತೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೆಲಸ ಎಂದಳು. ಹೇಗೆ ಹೋಗೋದು ಗಂಗಾ? ಯಜಮಾನರಿಗೆ ಪ್ರತಿಯೊಂದಕ್ಕೂ ಒಬ್ಬರು ಜೊತೆಗಿರಲೇಬೇಕಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊರಗೆ ಹೋದರೆ ಅವರನ್ನು ನೋಡ್ಕೊಳ್ಳೋದು ಹೇಗೆ ಎಂದಾಗ ಆ ಮಾತು ಕೂಡ ನಿಜ ಎನ್ನಿಸ್ತು ಗಂಗಾಳಿಗೆ. ಹೋಗಲಿ, ಆ ಟೈಲರ್ ಮೇಡಮ್ಗೆ ಹೆಲ್ಪರ್ ಬೇಕಾಗಿದೆಯಂತೆ. ಮನೇಲೇ ಇದ್ದು ಮಾಡೋ ಕೆಲಸ. ಅವರು ಹೊಲಿದು ಕೊಡೋ ಬ್ಲೌಸ್ಗಳಿಗೆ ಹುಕ್ಸ್ ಹಾಕೋದು, ಸೀರೆಗೆ ಫಾಲ್ಸ್ ಹಚ್ಚೋದು, ಕುಚ್ಚು ಕಟ್ಟೋದು ಇಂಥದ್ದೆಲ್ಲ ಮಾಡಿಕೊಡ್ತೀಯಾ ಎಂದು ಕೇಳಿದಳು. ಹುಲ್ಲುಕಡ್ಡೆಯ ಆಸರೆ ಸಿಕ್ಕ ಹಾಗಾಯಿತು ಗೀತಾಳಿಗೆ. ಹೊಟ್ಟೆ ತುಂಬುವಷ್ಟು ಅಲ್ಲದಿದ್ದರೂ ಜೀವ ಹಿಡಿದುಕೊಳ್ಳುವಷ್ಟಾದರೂ ಸಿಕ್ಕಿತಲ್ಲ ಎಂದು ನಿಟ್ಟುಸಿರು ಬಿಟ್ಟಳು. ಹೊರಗಡೆಯ ಮಾತೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ರಂಗ ತನ್ನಿಂದ ಸಂಸಾರಕ್ಕೆ ಯಾವ ಉಪಯೋಗವೂ ಇಲ್ಲದೆ ತಾನೇ ಸಂಸಾರಕ್ಕೆ ಭಾರವಾಗಿರುವುದನ್ನು ನೆನೆದು ಕಣ್ಣೀರು ಸುರಿಸತೊಡಗಿದ. ಒಟ್ಟಿನಲ್ಲಿ 4 ಜನರ ತುತ್ತಿನ ಚೀಲ ತುಂಬುವುದಕ್ಕೆ ಒಂದು ಕೆಲಸ ಬೇಕಿತ್ತು ಗೀತಾಳಿಗೆ. ಗೀತಾಗೆ ನೀವೇನಾದರೂ ಸಲಹೆ ಕೊಡ್ತೀರಾ, ಯಾವ ಕೆಲಸ ಮಾಡ್ಬೋದು ಅಂತ? ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ. ನೀವು ಮೊದಲ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.